ಎಸ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನನಗೆ. ಅದಕ್ಕೆ ನಾನು ಏನು ಕೇಳಕ್ ಹೋಗಿಲ್ಲ. ಹ್ಮ್. ಹೇಳಿ ಏನ್ ಹೇಳ್ತಾರೆ ನೋಡೋಣ, ಇನ್ನೊಂದಷ್ಟು ತಿಳ್ಕೊಳ್ಳೋಣ ಅನ್ನುವಂತ ಕಾತುರತೆ ನನ್ನ ಸ್ವಲ್ಪ ನನಗಿತ್ತು. ಹುಚ್ಚ ಅಂತಾರೆ. ಹಿಂಗೆಲ್ಲ ಮಾತಾಡ್ತೀಯ ನೀನು? ಇಲ್ಲ ಇದೆಲ್ಲ ರಿಯಾಲಿಟಿ ಸಾಧ್ಯನಾ? ಬ್ರೋ ಆ, ಇದಿರೋದು. ಈ ರಿಯಾಲಿಟಿ ಆಗಿ ನಾನು ಅದೇ ನಾನು ಆಗ್ಲೇ ಒಂದ್ ಮಾತು ಹೇಳಿದೆ ಗೊತ್ತಾ ನಿಮ್ಗೆ? ಅದನ್ನ ಯಾರ್ಯಾರು ಯಾವ ರೀತಿ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅಷ್ಟೇ. ಅವ್ರವ್ರ ಭಾವನೆಗಳು ತಕ್ಕಂಗೆ ಇವಾಗ ಅಷ್ಟೇ. ನೀವು ನಿಮ್ಮ ಎಕ್ಸ್‌ಪೀರಿಯನ್ಸ್ ಅನ್ನ ಹೇಳಿದಾಗ, ಹೌದು. ಹೌದು ನಂದು ಕಷ್ಟ ಇರುತ್ತೆ, ಬಟ್ ನಿಮ್ದು ಕಷ್ಟ ಇರುತ್ತೆ. ಬಟ್ ನಿಮ್ ಕಷ್ಟ ನಿಮಗ್ ಗೊತ್ತಿರುತ್ತೆ, ನನ್ ಕಷ್ಟ ನನಗ್ ಗೊತ್ತಿರುತ್ತೆ. ಎರಡನ್ನೂ ಸರ್ ಕ್ಯಾಲ್ಕುಲೇಟ್ ಒಂದು ಮಾಡೋದಕ್ಕಿಂತ, ಅಯ್ಯೋ ಈ ಕಷ್ಟನೂ ಹಿಂಗೂ ಇದೆಯಾ? ಮುಂದೆ ಹೌದು. ನಮ್ಗೆ ಈ ಕಷ್ಟ ಬಂದ್ರೆ ನಾವೇನ್ ಹೌದು. ಮಾಡ್ಬೇಕು ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ ತಾನೇ. ಹೌದು. ಅಷ್ಟೇ. ವೆರಿ ಸಿಂಪಲ್. ಏನ್ ಗೊತ್ತಾ ಸರ್, ಒಂದ್ ಇನ್ಸಿಡೆನ್ಸ್ ಹೇಳ್ತೀನಿ. ಇದೇ ವಿಜಯನಗರದಲ್ಲಿ 7th ಮೈನಲ್ಲಿ ಇವತ್ತಿಗೂ ಇದೆ ಪಾರ್ಕ್ ವ್ಯೂ ಅಂತ ಒಂದು ಹೋಟ್ಲ್ ಇದೆ. ಹ್ಮ್. ಅಲ್ಲಿ ನಾನು ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಒಂದ್ಸರಿ ಶರಣ್ ಸರ್ ಬಂದು ಕುತ್ಕೊಂತಾರೆ ಟೇಬಲ್. ಹ್ಮ್. ನನಗೆ ಅವ್ರನ್ನ ನೋಡ್ಬೇಕು. ಅದು ನನ್ನ ಟೇಬಲ್ ಅಲ್ಲ, ಹ್ಮ್. ಇನ್ನೊಬ್ಬ ವೇಟರ್ ಟೇಬಲ್. ಆ ವೇಟರ್ಗೆ ನಾನ್ 50 ರೂಪಾಯಿ ಟಿಪ್ಸ್ ಕೊಟ್ಟು ಹ್ಮ್. ಅವ್ರಿಗೆ ನಾನ್ ಸರ್ವಿಸ್ ಮಾಡ್ತೀನಿ ಅಂತ ಹೇಳಿ ಹ್ಮ್. ಅವ್ರನ್ನ ನೋಡಕ್ಕೋಸ್ಕರ ನಾನ್ ಸರ್ವಿಸ್ ಮಾಡಿದೆ. ಹ್ಮ್. ಇವತ್ತು ಶರಣಣ್ಣ ಸಿಕ್ಕಿದ್ರೆ ಬಾರೋ ಅಂತ ತಪ್ಕೊಂಡ್ ಮುದ್ದಾಡ್ತಾರೆ. ಹ್ಮ್. ಬಹಳ ಚೆನ್ನಾಗ್ ಮಾಡ್ತೀಯ ಕಣೋ, ಅದು ಎಲ್ಲಿತ್ತು ಟೈಮಿಂಗು, ಅದ್ಭುತ ಕಣೋ ಅಂತಾರೆ. ಅವರಿಗೂ ಗೊತ್ತಿಲ್ಲ ನಾನು ಅಲ್ಲಿ ಸರ್ವಿಸ್ ಮಾಡಿದ್ದೆ ಅಂತ. ಆ ಸರ್ವಿಸ್ ಮಾಡ್ತಾ ಇದ್ದವನು ಇವತ್ತು ಶರಣಣ್ಣ ನನ್ ಕರೆದು ಏನೋ ಮಾತಾಡ್ತಾರೆ, ನನ್ ಜೊತೆ ನಾಕ್ ಪ್ರೀತಿಯಿಂದ ಮಾತಾಡ್ತಾರೆ ಅಂದ್ರೆ ಸುಮ್ನೆ ಮಾಡಿಲ್ಲ ನಾನು. ಅಲ್ಲಿಂದ ತುಂಬಾ ತುಂಬಾ ಪೆಟ್ಟುಗಳನ್ನ ಹೊಡ್ಸ್ಕೊಂಡು ಇಲ್ಲಿ ಗಂಟ ಬಂದಿದೀವಿ. ಹ್ಮ್. ಸಡನ್ ಆಗಿ ಮಾತಾಡ್ತಾರೆ ಯಾರು. ಹ್ಮ್. ಬಿಡ, ಹಂಗಿರಲ್ಲ. ಯಾರಿಗೂ ಇವತ್ತು 4 ಜನ ಗುರ್ತಿಡಿತಾರೆ ಅಂದ್ರೆ ಅದ್ ಯಾವ ವ್ಯಕ್ತಿನೇ ಆಗಿರ್ಲಿ ಸರ್, ಅವನೊಬ್ಬ ಮೊಬೈಲ್ ಅಲ್ಲಿ ರೀಲ್ಸೇ ಮಾಡ್ತಾನೆ ಅನ್ಕೊಳ್ಳಿ, ಹ್ಮ್. ಅದ್ ಏನೇ ಮಾಡ್ಲಿ, ಅವನಿಗೆ ಪ್ರೀತಿ ಕೊಟ್ಟಿದಾರ, ಅವನ್ 4 ಜನಕ್ಕೆ ಇಷ್ಟ ಆಗಿದೆ, ಬಿಟ್ಬಿಡಿ ಅವನ್ ಪಾಡಿ. ಅವನ್ ಖುಷಿಲಿ ಹ್ಮ್. ಅವ್ನ್ ಏನು ನಿಂಗ್ ತೊಂದ್ರೆ ಮಾಡ್ತಾ ಇದ್ದಾನ. ಇವತ್ತು ಆಪ್ಷನ್ ಇದೆ ನಮ್ಗೆ, ಹಿಂಗ್ ನೋಡಕ್ಕಾಗಲ್ಲ ಅಂದ್ರೆ ಹೋಗತ್ಲೆಗೆ. ಈಗ ಇನ್ನೂ ಇರಿಟೇಟ್ ಆಗ್ತಿದ್ಯಾ, ಅವ್ರನ್ನ ಬ್ಲಾಕ್ ಮಾಡ್ಬಿಡಿ. ಅವ್ರಿಗೆ ಸಂಬಂಧಪಟ್ಟಿದ್ ಬರೋದೇ ಇಲ್ಲ ಅತ್ಲೆಗೆ. ಹೌದು. ನಮ್ಮ ಹತ್ರ ಆಪ್ಷನ್ ಇದೆ. ನಾನ್ ಯಾರು ನಿಮ್ ಮೊಬೈಲ್ ಅಲ್ಲಿ ನಿಮ್ ವಿಡಿಯೋ ಮಾಡ್ಬೇಡ ಅಂತ ಹೇಳಕ್ಕೆ? ಹೌದು. ನೋಡದೆ ಇರಕ್ ಆಪ್ಷನ್ ಇಲ್ಲ ಅಂದಿದ್ರೆ ಗುರು ನೀನು ನೋಡದೆ ಇರಕ್ ಆಪ್ಷನ್ನೇ ಇಲ್ಲ ಅಂತ ಹೇಳ್ಬೋದು. ಹ್ಮ್. ಅವ್ನ್ ಬರಲ್ಲೆಲ್ಲ ಬ್ಲಾಕ್ ಮಾಡೋ ಆಪ್ಷನ್ ಇದೆಯಾ? ಯಾಕೆ ಬೈಬೇಕು? ಅದೇ. ನೀನ್ ಸುಮ್ನೆ ಸಮಾಜದಲ್ಲಿ ಎಂತ ಯಾರೋ ನಿಮ್ ಊರವ್ರು, ಈಗ ನಿಮ್ ತಾಯಿ ಕೆಟ್ಟ ಮಾತಾಡ್ತಾ ಇರ್ತೀವಿ, ಓದಕ್ ಬರ್ತಾ ಇರ್ತಾರೆ. ಹ್ಮ್. ಇದ್ರದೊಂದು ಕಮೆಂಟ್ ಓಪನ್ ಮಾಡ್ದು, ನನ್ ಮಗನ ಅಕೌಂಟ್ ಅಲ್ಲ ಏನ್ ಹಾಕೇನಂತ ನೋಡಿದ್ರು. ಹ್ಮ್. ಅವನಲ್ಲಿ ಅವ್ರಮ್ಮನ್ ಬಗ್ಗೆ ಇವ್ರಮ್ಮನ್ ಬಗ್ಗೆ ಮಾತಾಡಿರ್ತಾನೆ, ಕೆಳಗಡೆ ಇನ್ನೊಬ್ಬ ಹಾಕಿರ್ತಾನೆ ಹ್ಮ್. ಇವ್ರಮ್ಮನ್ ಬಗ್ಗೆ. ಅವ್ರ ತಾಯಿಗೆ ಅಮ್ಮನ್ ಮೆಸೇಜ್ ನೋಡಿದ್ರೆ ಹೆಂಗ, ನನ್ನ ಮಗ ಇಂತ ಮೆಸೇಜ್ ಹಾಕಿ ಅವನೋ ಕೈಯಲ್ಲಿ ನನ್ನನ್ನ, ಹ್ಮ್. ಹೆಂಗ್ ಆಗ್ಬಾರ್ದ ತಾಯಿ ಮನ್ಸು ಅಲ್ವಾ? ಅದಕ್ಕೆ ಇದೆಲ್ಲ ತುಂಬಾ ಸೂಕ್ಷ್ಮವಾದ ವಿಚಾರ. ಇದಕ್ ಬದುಕಬೇಕು. ಇದು ಯಾರಿಗೂ ನೋವು ಮಾಡಬಾರ್ದಲ್ಲಿ. ನಾನು ಯಾವಾಗ್ಲೂ ಏನ್ ಮಾಡ್ತೀನಿ ಗೊತ್ತಾ ಸರ್, ನಾನು ಎಲ್ಲಾ ವಿಷಯ ಮಾಡೋಕ್ಕಿಂತ ಮುಂಚೆ ಈ ಜಾಗದಲ್ಲಿ ನನ್ ತಾಯಿ ಇದ್ರೆ, ಈ ಜಾಗದಲ್ಲಿ ನನ್ ತಾಯಿ ಇದ್ರೆ, ನಾನ್ ಸ್ಕಿಟ್ ಮಾಡ್ಬೇಕಾದ್ರೆ ನಾನು ಇಂಗ್ಲಿಷ್ ಡೈಲಾಗೆ ಹೊಡಿಯಲ್ಲ. ಯಾಕಂದ್ರೆ ನನ್ ತಾಯಿಗೆ ಇಂಗ್ಲಿಷೇ ಬರಲ್ಲ. ನನ್ನ ತಾಯಿ ತರ ಇಂಗ್ಲಿಷ್ ಬರ್ದೇ ಇರೋ ಎಷ್ಟೋ ತಾಯಂದ್ರಿದ್ದಾರೆ. ಹ್ಮ್. ಆ ತಾಯಂದ್ರಿಗೆ ಅರ್ಥ ಆಗದೆ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಅದಕ್ಕೆ ನಾನು ಫುಲ್ ಕನ್ನಡದಲ್ಲೇ ಮಾತಾಡ್ತೀನಿ. ನಾನು ಇಂಗ್ಲಿಷು ಒಳ್ಳೆ ಇದ್ರ ತರ ಇರ್ತದೆ, ಅದು ಹೇಳ್ಬಾರ್ದು, ಅಷ್ಟು ಕೊಚ್ಚೆ ತರ ಇರ್ತದೆ. ಸೊ ಅದಕ್ಕೆ ಪರವಾಗಿಲ್ಲ. ನಂಗೆ ಇದರಲ್ಲೇ ನನ್ ತಾಯಿಗೆ ಅರ್ಥ ಆಗ್ತಾ ಇದ್ಯಾ, ಅವಳು ನಗ್ತಾ ಇದ್ದಾಳ ಅಂದ್ರೆ ಅವಳು ಓದಿಲ್ವಲ್ಲ, ಇವಳಿಗೆ ಅರ್ಥ ಆಗಿರೋ ಡೈಲಾಗ್ ಎಲ್ಲ ಬೇರೆಯವರಿಗೂ ಅರ್ಥ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಸೊ ಒಬ್ಬ ಎಜುಕೇಟೆಡ್ಗೆ ನಾರ್ಮಲ್ ಭಾಷೆನೂ ಅರ್ಥ ಆಗುತ್ತೆ. ಹೌದು. ಆದ್ರೆ ಈಗ ಓದಿಲ್ಲ ಅಂದ್ರೆ ನನ್ನ ತಾಯಿಗೆ ನಾನು ಯಾವ್ದೋ ಇಂಗ್ಲಿಷ್ ಏನೋ ಹೇಳಿದ್ರೆ ಹೆಂಗ ಅರ್ಥ ಆಗುತ್ತೆ? ನಾನು ಎಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲಿ ಮಾಡಕ್ ಇಷ್ಟಪಡೋದು. ನೀವ್ ಆಗ್ಲೇ ಹೇಳಿದ್ರಲ್ಲ ಶರಣ್ ಸರ್ನ ಈ ತರ ಅವ್ರನ್ನ ಸರ್ವ್ ಮಾಡೋದಕ್ಕೋಸ್ಕರ 50 ರೂಪೀಸ್ ಟಿಪ್ಸ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಶರಣ್ ಸರ್ ಈಗ ಸಿಕ್ಕಾಗ ಯಾವತ್ತಾದ್ರೂ ಹೇಳಿದ್ರ ಅವ್ರ ಲಾಸ್ಟ್ ಅವರಿಗೆಲ್ಲ ನಂದೊಂದು ಸಿನಿಮಾ ಇದಕ್ಕೆ ಬಂದಿದ್ರು, ಅವಾಗ ಹೇಳಿ, ಅದು ಗಲಾಟಿಲಿ ಏನೋ ಹೇಳ್ಕೊಂಡು ಹೋದ್ವಿ. ಮೋಸ್ಟ್ಲಿ ಅದು ಅವ್ರಿಗೆ ಕೇಳಿಸಿತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಬಟ್ ಅದನ್ನ ತುಂಬಾ ಜನ ತೊಳಿತಾ ಇದ್ರು, ಅವಾಗೇನೋ ಮಾತಾಡ್ತಾ ಇದ್ವಿ ಅಷ್ಟೇ. ಅಷ್ಟು ಅಬ್ಸರ್ವ್ ಆಗಿರಲ್ಲ ಅನ್ಸುತ್ತೆ. ಮೇ ಬಿ ಅವ್ರು ಕೇಳಿಸ್ಕೊಂಡಿರಲ್ಲ. ಹೌದು. ನೋಡಿ ಅವರು ಅಂದ್ರೆ ಅದೊಂದು ಖುಷಿ ಸರ್.
ಇದು ನನಗಂತೂ ದೊಡ್ಡ ಸಾಧನೆ ನಾನು ಮಾಡಿದೀನಿ ಅನ್ಸುತ್ತೆ. ಹ್ಮ್. ಇವ್ರ ಜೊತೆ ಎಲ್ಲ ಓಡಾಡ್ತೀವಿ ಇವತ್ತು, ಅವ್ರು ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅಷ್ಟ್ರ ಗಂಟನಾದ್ರೂ ಬಂದ್ವಲ್ಲ. ಎಲ್ಲರಿಗೂ ಟ್ಯಾಲೆಂಟ್ ಇದೆ. ನಾನು ಅವಾಗ ನಿಮ್ಗೆ ಬಂದಾಗ ಒಂದ್ ಮಾತು ಹೇಳಿದೆ, ಇಲ್ಲಿ ಎಲ್ಲರಿಗೂ ಎಲ್ಲಾ ತರದ ಅವಕಾಶ ಇದೆ. ನಮ್ಮನೆ ಕೆಳಗಡೆ ನಿಂತ್ಕೊಂಡು ನೀವ್ ನಿಮ್ ಪಡೆಗೆ ನೀವು ನಿಂತ್ಕೊಂಡು ನಮ್ಮ ಮನೇಲಿ ಇದ್ರೆ ಗೊತ್ತಾಗಲ್ಲ. ನೀವ್ ಬಂದ್ ನಮ್ಮನೆ ಡೋರ್ ತಟ್ಟಿದ್ರೆ ತಾನೆ ಓ ಇವ್ರು ಬಂದಿದಾರ ಅಂತ ಬಾಗ್ಲು ತೆಗಿತೀವಿ. ನನಗೆ ಬಾಗ್ಲು ತೆಗಿಯಕ್ಕೆ ಯಾರು ರೆಡಿ ಇರಲ್ಲ. ಏನೇ ಮಾಡಿದ್ರು ನಾನು ನಾಳೆ ಒಬ್ರು ಡೈರೆಕ್ಟರ್ ಹತ್ರ ಹೋಗಿ ಸರ್ ಈ ಸಿನಿಮಾ ಮಾಡ್ತಾ ಇದೀರಿ ಸರ್, ಒಂದ್ ಅವಕಾಶ ಇರ್ಲಿ ಅಂತ ನಾ ಕೇಳ್ಬೇಕದು. ಕೇಳಿದ್ರೆ ಕೆಲ್ಸ ಸಿಗುತ್ತೆ ಅನ್ನೋದ್ರೆ ಕೇಳೋದ್ರಲ್ಲಿ ಏನ್ ತಪ್ಪೈತೆ? ಹೌದು ಅಲ್ವಾ? ಇವಾಗ ನೀವು ನಾನ್ ನಿಮ್ದು ಇಂಟರ್ವ್ಯೂ ಮಾಡ್ಬೋದು ಅಂತ ಒಂದ್ ಮಾತು ಕೇಳಲ್ಲ ಅಂದಿದ್ರೆ, ಅವನೇ ಕೇಳಿ ನಂಗೂ ಕೇಳಕ್ ಗೊತ್ತಿಲ್ಲ, ಹೌದು, ನೀವು ಕೇಳಿಲ್ಲ ಅಂದ್ರೆ ನಾವ್ ಹೆಂಗ್ ಮಾತಾಡಕ್ ಸಾಧ್ಯ? ಯಾರೋ ಒಬ್ರು ಅಪ್ರೋಚ್ ಮಾಡ್ಲೇಬೇಕಿಲ್ಲಿ. ಕೆಲವು ಟೈಮ್ ಡೈರೆಕ್ಟರ್ ಫೋನ್ ಮಾಡ್ತಾರೆ, ಕೆಲವು ಟೈಮ್ ನಾವು ಫೋನ್ ಮಾಡ್ಕೊಬೇಕು, ಆಗ್ಲೇಬೇಕು ಅಷ್ಟೇ. ಅವಕಾಶ ಎಲ್ರಿಗೂ ಇದೆ. ಕದ ತಟ್ಟಕ್ಕೆ ಆ ಒಳಗಡೆ ಒಂದ್ ಚಿಕ್ಕ ಈಗ ಇರುತ್ತಲ್ಲ, ಅದು ಸುಟ್ಟಾಕ್ಬಿಟ್ರೆ ಮುಗಿದೋಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.